TV9 ಡಿಜಿಟಲ್ಗೆ ಸ್ವಾಗತ. ನಾನು ನರಸಿಂಹಮೂರ್ತಿ ಪೇಟೆ. ದುರ್ಬಲರು ಹಾಗೂ ಅಸಹಾಯಕರಿಗೆ ಸರ್ಕಾರ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡಿದೆ. ಎಷ್ಟೋ ವರ್ಷಗಳಿಂದಲೂ ಕೂಡ ಇಂತಹ ದುರ್ಬಲರಿಗೆ ಅಸಹಾಯಕರಿಗೆ ರಾಜ್ಯ ಸರ್ಕಾರ ಪಿಂಚಣಿ ಕೊಡ್ತಾ ಇದೆ. ಅದು ಬಹಳ ಪ್ರಮಾಣ ಇಲ್ಲಂದ್ರೂ ಕೂಡ ಅಂಥವರಿಗೆ ಅದು ಆಸರೆಯಂತೂ ಆಗ್ತಾ ಇದೆ. ಆದರೆ ಇತ್ತೀಚಿನ 5 ತಿಂಗಳಿನಿಂದ ರಾಜ್ಯದಲ್ಲಿ ಯಾರಿಗೂ ಕೂಡ ಪಿಂಚಣಿ ಸೌಲಭ್ಯ ಸಿಗ್ತಾ ಇಲ್ಲ. ಅಂದರೆ ಪಿಂಚಣಿನೇ ಬರ್ತಾ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಅಂದರೆ ಸಾಮಾನ್ಯವಾಗಿ ವಿಧವೆ ಇರ್ಬೋದು, ವೃದ್ಧರಿರ್ಬೋದು, ಆಮೇಲೆ ಏನು ವಿಕಲಚೇತನ ಇರ್ಬೋದು, ಅಂತಹ ಒಂದು ಜನರಿಗೆ ಸರ್ಕಾರ ಪಿಂಚಣಿಯನ್ನು ಕೊಡುತ್ತೆ. ಅದು 1,000, 2,000 ಹೀಗೆ 800 ಹೀಗೆ. ಆದರೆ ಇಷ್ಟೊಂದು ಸಣ್ಣ ಪ್ರಮಾಣದ ಅಮೌಂಟನ್ನು ಕೊಡೋಕ್ಕೂ ಕೂಡ ಸರ್ಕಾರ ಯಾಕೆ ಹಿಂದೇಟು ಹಾಕ್ತಾ ಇದೆ ಅನ್ನೋದು ಇದೀಗ ಎಲ್ಲರ ಏನು ಆಕ್ರೋಶಕ್ಕೆ ಗುರಿಯಾಗಿದೆ. ಮುಖ್ಯವಾಗಿ ವೃದ್ಧರಿಗೆ, ಅವರಿಗೆ ಏನು ಸಂಧ್ಯಾ ಕಾಲದಲ್ಲಿರುವಂತಹ ಅಂಥ ವೃದ್ಧರು ಈ ಒಂದು ಪಿಂಚಣಿಯಿಂದ ತಮ್ಮ ಆರೋಗ್ಯ ಖರ್ಚನ್ನು ನಿಭಾಯಿಸ್ತಾ ಇದ್ರು. ಆದರೆ ಇದೀಗ ಅವ್ರಿಗೆ 5 ತಿಂಗಳಿಂದ ಸಿಗ್ತಾ ಇಲ್ಲ. ಈ ನೆಲೆಯಲ್ಲಿ ಎಲ್ಲರೂ ಪರದಾಡ್ತಾ ಇದ್ದಾರೆ. ಅಷ್ಟಕ್ಕೂ ರಾಜ್ಯದಲ್ಲಿ ಎಷ್ಟು ಜನ ಪಿಂಚಣಿ ತಗೊಳ್ತಾರೆ ಅನ್ನೋದನ್ನು ಕೂಡ ನಾವು ಲೆಕ್ಕ ಹಾಕಿದಾಗ ಒಟ್ಟು ರಾಜ್ಯದಲ್ಲಿ ಇಂಥ 84 ಲಕ್ಷ ಜನರು ಪಿಂಚಣಿಯನ್ನು ಪಡಿತಾ ಇದ್ರು. ಆದರೆ ಇದೀಗ ಎಲ್ಲರಿಗೂ ಕೂಡ ನಿಲ್ಲಿಸಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಇದರಲ್ಲಿ ಅನೇಕರು ಅನರ್ಹರಿದ್ದಾರೆ. ಎಷ್ಟೋ ಕಡೆ ಸತ್ರು ಕೂಡ ಅಂಥವ್ರ ಫ್ಯಾಮಿಲಿಯವರು ತೊಗೊಳ್ತಾ ಇದ್ದಾರೆ ಅನ್ನೋದು ಒಂದು. ಅದ್ರ ಜೊತೆಗೆ ಎಷ್ಟೋ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅಂತಹ ಅನರ್ಹರು ಕೂಡ ಈ ಪಿಂಚಣಿಯನ್ನು ತಗೊಳ್ತಾ ಇದ್ದಾರೆ ಅನ್ನೋದು. ಅದ್ರ ಜೊತೆಗೆ ಬೇರೆ ಬೇರೆ ಕಾರಣಗಳನ್ನು, ಅಂದರೆ ಅಕ್ರಮಗಳು ನಡೀತವೆ, ಅಧಿಕಾರಿಗಳು ಕೂಡ ಸೇರಿಬಿಟ್ಟು ಇಂಥ ಒಂದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವನ್ನ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಆದರೆ ಈ ವೆರಿಫಿಕೇಷನ್ ಮಾಡಿ ಎಷ್ಟು ದಿವಸ ಮಾಡ್ತಾರೆ? ಅದು ಮೇದಲ್ಲಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡ್ತೇವೆ ಏನಂತ, ನೀವು 1 ವಾರದೊಳಗೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅಂತ. ಅಂದರೆ ಒಂದೊಂದು ದಾಖಲೆಗೂ ಕೂಡ ಎಷ್ಟೋ ಸಂದರ್ಭದಲ್ಲಿ ವಾರಗಟ್ಟಲೆ ಹಿಡಿಯುತ್ತೆ. ಆದರೂ ಕೂಡ 1 ವಾರದಲ್ಲಿ ಕೊಡು ಅಂದರೆ ನಾವು ಹೆಂಗೆ ಕೊಡಬೇಕು ಅನ್ನೋದು ಜನರ ಸಮಸ್ಯೆ ಆಗಿತ್ತು. ಆದರೂ ಕೂಡ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದು ಇದೀಗ ಎಲ್ಲ ಮಾಹಿತಿಯನ್ನು ತೊಗೊಂಡಿದೆ. ಕೊಟ್ಟವರು ಕೊಟ್ಟಿದ್ದಾರೆ, ಕೊಟ್ಟವ್ರಿಗೂ ಕೂಡ ಯಾವುದೇ ಪಿಂಚಣಿ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಮತ್ತು ಅದೇ ಸಮಸ್ಯೆ, ತಾಂತ್ರಿಕ ಸಮಸ್ಯೆ, 108 ಸಮಸ್ಯೆಗಳನ್ನು ಸರ್ಕಾರ ಹೇಳ್ತಾ ಇದೆ. ಈ ನೆಲೆಯಲ್ಲಿ ಈಗಾಗಲೇ ಹಲವಾರು ಹೋರಾಟಗಳು ನಡೆದಿವೆ. ಇದೀಗ ಮತ್ತು ಆಗಸ್ಟ್ ತಿಂಗಳಲ್ಲಿ ಮತ್ತೆ ಹೋರಾಟಗಳು ರಾಜ್ಯಾದ್ಯಂತ ನಡೆಯಲಿವೆ. ಆದರೂ ಕೂಡ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆ. ಒಟ್ಟು 84 ಲಕ್ಷ, ಇದರಲ್ಲಿ ಒಟ್ಟು 24 ಲಕ್ಷ ಜನರು ಅನರ್ಹರಿದ್ದಾರೆ ಅಂತ ಹೇಳ್ತಾರೆ. ಈ ಅನರ್ಹರನ್ನು ಬಿಟ್ಟು ಉಳಿದವ್ರಿಗೆ ಆದರೂ ಬರಬೇಕಲ್ಲ ಪಿಂಚಣಿ. ಅಂದರೆ ಇದೀಗ 18,500 ಜನ ಅರ್ಹರಿಗೆ ಈ ಪಿಂಚಣಿ ಕೂಡ ಬರ್ತಾ ಇಲ್ಲ. ಇದರಿಂದಾಗಿ ಆ ಕುಟುಂಬಗಳು ಸಮಸ್ಯೆಗೆ ಈಡಾಗಿವೆ. ಆದರೆ ಈ ಮಧ್ಯೆ ಒಂದು ಪ್ರಶ್ನೆ, ಈ ಏನು ಗ್ಯಾರಂಟಿ ಯೋಜನೆಗಳಿವೆಲ್ಲ ಅವುಗಳನ್ನು ಕೂಡ ವೆರಿಫಿಕೇಷನ್ ಮಾಡಲಾಗ್ತಾ ಇದೆ. ಆದರೆ ಅದೇ ರೀತಿ ಗೃಹ ಜ್ಯೋತಿ, ಅದರ ವೆರಿಫಿಕೇಷನ್ ನಡೆದಿದೆ. ಆದಾಗಿ ಕೂಡ ವೆರಿಫಿಕೇಷನ್ ಟೈಮಲ್ಲಿ ನಾವು ಏನು ಕರೆಂಟ್ ಬಿಲ್ಲನ್ನು ಕೊಡ್ತೀವಿ ಅನ್ಬೋದಾಗಿತ್ತು. ಆದರೆ ಕರೆಂಟ್ ಬಿಲ್ 0 ಬರ್ತಾ ಇದೆ. ಅದೇ ರೀತಿ ಇದನ್ನು ಮಾಡಬೇಕು ಅನ್ನೋದು ಏನು ಸಮಸ್ಯೆ ಆಗಿ ಒಳಗಾದವರ ಒಂದು ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಮುಖ್ಯವಾಗಿ ಸರ್ಕಾರ ವಾರ್ಷಿಕವಾಗಿ ಈ ಒಂದು ಯೋಜನೆಗಳಿಗೆ, ಎಲ್ಲ ಪಿಂಚಣಿಗೆ ಒಟ್ಟಾರೆ 840 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ಒಂದು ರಾಜ್ಯ ಸರ್ಕಾರಕ್ಕೆ ವರ್ಷಕ್ಕೆ 840 ಕೋಟಿ ದೊಡ್ಡ ಮೊತ್ತವೇನಲ್ಲ. ನೀವು ಅದನ್ನು ನಿರಂತರವಾಗಿ ಪ್ರಕ್ರಿಯೆ ಮುಂದುವರಿಸ್ಕೊಂಡು ಅದಾದ ನಂತರ ಯಾರದು ಅನರ್ಹ ಅಂತಿರ್ತಾರೆ ಅವರನ್ನು ಆ ಪಟ್ಟಿಯಿಂದ ಹೊರಗಡೆ ಬಿಡಬೇಕು. ಅದು ಅಂದಾಗ ಮಾತ್ರ ತೊಂದರೆ ಆಗೋದಿಲ್ಲ. ಇಲ್ಲಿ ಅನರ್ಹ ಲಿಸ್ಟ್ ಜೊತೆಗೆ ಅರ್ಹರು ಕೂಡ ಹೊರಗೆ ಹೋದರೆ ಈ ರಾಜ್ಯ ಸರ್ಕಾರದ ಏನು ಅವಶ್ಯಕತೆ ನಮಗೇನಿದೆ ಅನ್ನೋದು ಅವರೆಲ್ಲರ ಪ್ರಶ್ನೆ ಆಗಿದೆ. ಇಲ್ಲಿ ಇದೆಲ್ಲಕ್ಕಿಂತ ಒಳ ವಿಷಯ ಏನು ಅಂದರೆ, ಗ್ಯಾರಂಟಿ ಯೋಜನೆಗೆ ಸಾಕಷ್ಟು ಹಣ ಹೊಂದಿಸಬೇಕಾಗಿದೆ. ಈ ನೆಲೆಯಲ್ಲಿ ಏನಾದರೂ ಮಾಡಿ ಇಂಥ ಯೋಜನೆಗಳಿಗೆ ಕೊಕ್ಕೆ ಹಾಕಬೇಕು, ಅಂದರೆ ತಡ ಮಾಡಬೇಕು. ಅದೇ ರೀತಿ ನಿರಂತರವಾಗಿ ಈ ಒಂದು ಗ್ಯಾರಂಟಿ ಯೋಜನೆಗೆ ಹಣವನ್ನು ಹೊಂದಿಸಬೇಕು ಅನ್ನೋದು ಸರ್ಕಾರದ ಲೆಕ್ಕಾಚಾರ ಅನ್ನೋದು ಅನೇಕ ಸಂಘಟನೆಗಳ ವಾದವಾಗಿದೆ. ಆದ್ದರಿಂದ ಕೂಡಲೇ ಸರ್ಕಾರ ಇಂತಹ ವಿಶೇಷವಾಗಿ ವೃದ್ಧರಿಗೆ ಬೇಕಾಗುತ್ತೆ, ವಿಧವೆಯರಿಗೆ ಬೇಕಾಗುತ್ತೆ, ವಿಕಲಚೇತನರಿಗೆ ಈ ಒಂದು ಪಿಂಚಣಿ ಅವಶ್ಯಕತೆ ಇರ್ತದೆ, ಅಂಥವ್ರಿಗೆಲ್ಲ ನೋಡಬೇಕು. ಇದ್ರ ಜೊತೆಗೆ ಇನ್ನೊಂದು ಆಕ್ರೋಶ ಏನಾಗಿದೆ ಅಂದರೆ, ಈ ಒಂದು ಏನು ಪಿಂಚಣಿ ತಗೋತಾರಲ್ಲ ಅವ್ರಿಗೆ ವಾರ್ಷಿಕವಾಗಿ 32,000 ಒಳಗಡೆ ಇರಬೇಕು ಅವರ ಆದಾಯ ಅಂತ ಒಂದು ಫಿಕ್ಸ್ ಮಾಡಿದೆ. ವಿಚಿತ್ರ ಏನು ಅಂದರೆ, ಏನು ನರೇಗಾ ಯೋಜನೆ ಅಡಿ ಈ ಇತ್ತೀಚೆಗೆ ವಿಕಸಿತ ಭಾರತ್ ಅದೇನು ಆತಲ್ಲ ರಾಮ್ಜಿ ಬಂತ, ಅದರಲ್ಲಿ ಒಬ್ಬ ಕೂಲಿಗೆ ವರ್ಷಕ್ಕೆ 37,000ವರೆಗೂ ಕೂಲಿ ಬರ್ತದೆ. ಅಂದರೆ ಅವ್ರಿಗೆ ಅಲ್ಲಿವರೆಗೂ ಬರ್ತದೆ. ಮತ್ತು 37,000 ರೂಪಾಯಿ ಯಾರು ಕೂಲಿ ತೊಗೊಳ್ತಾರೆ ಅವರಿಗೆ ಈ ಒಂದು ಪಿಂಚಣಿಯ ಸೌಲಭ್ಯ ಸಿಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆ. ಅಂದರೆ ಈ ನಿಯಮಗಳನ್ನು ಮಾಡೋರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ, ಆಮೇಲೆ ದೂರದೃಷ್ಟಿ ಇರಬೇಕಾಗುತ್ತೆ. ನೋಡಿ ಹೇಗಿದೆ ಈ ಒಂದು ವಿಕಸಿತ ಭಾರತದಲ್ಲಿ ಏನು ಇದು ಬರುತ್ತಲ್ವ ರಾಮ್ಜಿ, ಅದರ ಯೋಜನೆಯಡಿ ಯಾರು ಫಲಾನುಭವಿಗಳಿದ್ದಾರೆ, ಯಾರು ಕೂಲಿ ಕಾರ್ಮಿಕರಿದ್ದಾರೋ ಅವ್ರಿಗೆ ಇವು ಬರೋದೇ ಇಲ್ಲ ಅಂತ ಲೆಕ್ಕಕ್ಕೆ ಬಂದು ನಿಂತಿದೆ. ಅಂಥವ್ರನ್ನು ಕೂಡ ಲಿಸ್ಟಿಂದ ಹೊರಗೆ ಹಾಕ್ತಾರಾ ಅನ್ನೋ ಒಂದು ಪ್ರಶ್ನೆ. BPL ಕಾರ್ಡ್ ಇದ್ದವ್ರಿಗೆ ನಿಜವಾಗಿ ಕೊಟ್ಟು ಬಿಡಬೇಕು ಅವನ್ನೆಲ್ಲ. BPL ಒಂದು ಕಾರ್ಡ್ ತೋರಿಸಿದ್ರೆ ಸಾಕು. ಅದ್ರ ಜೊತೆಗೆ ವಿಧವೆಯರ
ಇದು ದಾಖಲೆಗಳನ್ನು ಚೆಕ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಅಂಥದ್ರತ್ತ ನೀವು ಗಮನ ಹರಿಸ್ರಿ. ಇಲ್ಲವಾದರೆ ಮುಂದಿನ ದಿವಸದಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಅನೇಕ ಸಂಘಟನೆಗಳು ಕರೆ ಕೊಟ್ಟಿವೆ. ಆದ್ದರಿಂದ ರಾಜ್ಯ ಸರ್ಕಾರ ಈ ನಿಟ್ಟಿನತ್ತ ಯೋಚನೆ ಮಾಡಿ ಈ ಒಂದು ಸಮಸ್ಯೆಯಿಂದ ಇವ್ರನ್ನೆಲ್ಲರನ್ನೂ ಪಾರು ಮಾಡಬೇಕಾಗಿದೆ.